ಮಾಧ್ಯಮ ಮಿತ್ರರೇ, ಈ ದಿನ ಕಲಬುರಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಒಳ್ಳೆಯ ಸಂಘಟನಾಕಾರರಾದಂತಹ ಹಾಗೂ ಸಹೃದಯರೇ ಆದಂತಹ ಗಾಣಗಾಪುರದ ರಾಜಶೇಖರ್ ಸಿದ್ದರಾಮ್ ಮಾತೋಳಿ ಇವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ರಾಜಶೇಖರ್ ಅವರು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾದ್ಯಂತ ಸಂಘಟನೆಯಲ್ಲಿ ತೋರಿಸಬೇಕು. ಹೆಚ್ಚು ಪ್ರಭಾವಶಾಲಿ ಹಾಗೂ ಸಂಘಟನೆ ಮುಖಾಂತರ ಪತ್ರಕರ್ತರಿಗೆ ಅವರ ಮೂಲ ಸೌಕರ್ಯಗಳಿಗೆ ಹೋರಾಟದಲ್ಲಿ ತೊಡಗಬೇಕಂತ ಈ ಮೂಲಕ ಅವರಿಗೆ ನಾನು ಮೌಖಿಕ ಆದೇಶ ನೀಡುವುದರ ಜೊತೆಗೆ ಆದಷ್ಟು ಬೇಗ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕಲಬುರಗಿಯಲ್ಲಿ ಆಗ್ಬೇಕಂದ್ಬಿಟ್ಟು ಈಗಾಗಲೇ ಸೂಚಿಸಿದ್ದೀನಿ. ಆ ನಿಟ್ಟಿನಲ್ಲಿ ರಾಜಶೇಖರ್ ಮುಂದುವರಿತಾರೆ ಅಂತ ಅಂದ್ಬಿಟ್ಟು ನಾನು ಆಶಾಭಾವನೆ ಹೊಂದಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದಂತಹ ಮಲ್ಲಿಕಾರ್ಜುನ್ ಪಗಡೇರಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜಶೇಖರ್ ಸಾಕ್ತಾರೆ. ಈ ಕುರಿತಂತೆ ನಮ್ಮ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರವರು ತಮ್ಮ ಮುಂದೆ ಒಂದೆರಡು ಮಾತು ಹೇಳ್ಬೇಕಂದ್ಬಿಟ್ಟು ಅವರಲ್ಲಿ ಅನಿಸ್ತಾ ಇದೆ. ಎಲ್ಲ ಆತ್ಮೀಯ ಪತ್ರಕರ್ತರ ಬಂಧುಗಳಿಗೆ ನಮಸ್ಕಾರ. ಈಗಾಗಲೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಇಡೀ ರಾಜ್ಯಾದ್ಯಂತ ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದಕ್ಕೂ ಮುಂಚೆ ನನಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಕಲಬುರಗಿ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕವನ್ನು ಮಾಡಿದ್ರು. ನನ್ನ ಅವಧಿ ಮುಗಿದಿದೆ ಅನ್ನೋದಕ್ಕಿಂತ ಅವರು ಆದೇಶದಂತೆ ನಿರಂತರವಾಗಿ ಆ ಒಂದು ಭಾಗದಲ್ಲಿ ಸಂಘಟನೆಯನ್ನ ಕಟ್ಟುವ ಕೆಲಸವನ್ನ ನಾವೆಲ್ಲರೂ ಕೂತ್ಕೊಂಡು ಮಾಡ್ತಾ ಇದ್ವಿ, ಈಗಲೂ ಕೂಡ ಮಾಡ್ತೇವೆ. ಆದ್ರೆ ನನಗೆ ಕೆಲವು ತಿಂಗಳುಗಳ ಹಿಂದೆ ರಾಜ್ಯಾಧ್ಯಕ್ಷರ ಆದೇಶವನ್ನ ನೀಡಿದ್ರು. 7 ಜಿಲ್ಲೆಗೆ ನಿಮ್ಮನ್ನ ಉಸ್ತುವಾರಿ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಆದೇಶವನ್ನ ಅಫ್ಜಲ್ಪುರ್ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ ನಂತರ ಆ ಕಲಬುರಗಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಹೊಸ ಮುಖ, ಹೊಸಬರು ಮತ್ತು ಜೊತೆಗೆ ಸಂಘಟನಾ ಚತುರರಾಗಿರ್ತಕ್ಕಂಥ ರಾಜಶೇಖರ್ ಮಾತೋಳಿ ಅವರ ಸಾಕಷ್ಟು ವಿಷಯಗಳು ಯಾವ ರಾಜ್ಯಾಧ್ಯಕ್ಷರಿಗೆ ಗೊತ್ತಿರ್ತಕ್ಕಂಥ ವಿಚಾರಗಳು, ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ ಅಂತ ಅವರು ವಿಚಾರವನ್ನು ಮಾಡಿ ಕೊನೆಗೆ ರಾಜಶೇಖರ್ ಮಾತೋಳಿ ಅವರನ್ನ ಕಲಬುರಗಿ ಜಿಲ್ಲಾಧ್ಯಕ್ಷರನ್ನಾಗಿ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಮುಂದಿನ ದಿನಗಳಲ್ಲಿ ರಾಜಶೇಖರ್ ಮಾತೋಳಿ ಅವರು ಕಲಬುರಗಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಬಲಪಡಿಸುವುದರ ಜೊತೆಗೆ ಸಂಘಟನೆಯನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತ ಸ್ವತಃ ನಾನು ಕಲ್ಯಾಣ ಕರ್ನಾಟಕ ಭಾಗದ ಉಸ್ತುವಾರಿ ಅಧ್ಯಕ್ಷನಾಗಿ ನಂಬಿದ್ದೇನೆ. ಮತ್ತು ಜೊತೆಗೆ ಅವರ ಬೆನ್ನೆಲುವಾಗಿ ನಿಂತು ಕೇವಲ ನಾನು 7 ಜಿಲ್ಲೆಗೆ ಅಧ್ಯಕ್ಷನಾಗಿದ್ದೀನಿ ಅಂದ್ರೆ ಕಲಬುರಗಿಗೆ ಸಂಬಂಧ ಇದ್ದೀನಿ ಅಂತಲ್ಲ, ಪ್ರತಿಯೊಂದು ಜಿಲ್ಲೆಗೂ ಕೂಡ ಅವರ ಯಾರಿಗೆ ಸಮಸ್ಯೆ ಇದೆ ಅಲ್ಲಲ್ಲಿ ಹೋಗಿ ನಾವು ಸಮಸ್ಯೆಯನ್ನ ಬಗೆಹರಿಸೋದ್ರ ಜೊತೆಗೆ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ. ನಿಮ್ಮ ಸಹಕಾರ ಹೀಗೆ ನಮ್ಮೊಂದಿಗೆ ಇರಲಿ. ರಾಜ್ಯಾಧ್ಯಕ್ಷರು ಕೂಡ ಸಾಕಷ್ಟು ರಾಜ್ಯಾದ್ಯಂತ ತಿರುಗಿ ಈ ಪತ್ರಕರ್ತರ ಸಮಸ್ಯೆಯನ್ನ ಮತ್ತು ಅವರ ಸಮಸ್ಯೆಗಳನ್ನ ಬೆಳಕಿರ್ತಕ್ಕಂಥ ಕೆಲಸ ಮತ್ತು ರಾಜ್ಯ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಮಾಡ್ತಾ ಇದ್ದಾರೆ. ಅವರ ಬೆಂಬಲಕ್ಕೆ ಸದಾ ನಾವು ಇರ್ತೇವೆ, ನೀವು ಇರ್ತೀವಿ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ನೂತನ ಕಲಬುರಗಿ ಜಿಲ್ಲಾ ನೂತನ ಅಧ್ಯಕ್ಷರಾದ ರಾಜಶೇಖರ್ ಮಾತೋಳಿ ಅವರಿಗೆ ಅಭಿನಂದನೆಗಳ ಜೊತೆಗೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಬೆಂಗಳೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯ ಒಂದು ಕಚೇರಿಯಲ್ಲಿದ್ದೇವೆ. ಜೊತೆಗೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಮಲ್ಲಿಕಾರ್ಜುನ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಗಡೆ ಸರ್ ಇದ್ದಾರೆ. ಅವರು ಒಂದು ಆದೇಶದ ಮೇರೆಗೆ ನನಗೆ ಕಲಬುರಗಿ ಜಿಲ್ಲಾ ಒಂದು ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ. ಒಂದು ಭರವಸೆ ಇಟ್ಟು ನನಗೆ ಒಂದು ಆ ಸ್ಥಾನವನ್ನು ನೀಡಿದ್ದಾರೆ. ಅವರ ಒಂದು ಭರವಸೆ ನೀಡಿ ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕಿನಲ್ಲಿ ನಮ್ಮ ಸಂಘಟನೆಯನ್ನ ಬಲಗೊಳಿಸಿ ಯಾವುದೇ ಒಂದು ನಮ್ಮ ಪತ್ರಕರ್ತರಿಗೆ ಸಮಸ್ಯೆ ಆದಾಗ ಅವರ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರು ಒಂದು ಅವರ ಮಾರ್ಗದರ್ಶನದಲ್ಲಿ ನಾನು ಒಳ್ಳೆಯ ಕೆಲಸ ಕಾರ್ಯ ಮಾಡಿ ಇನ್ನೂ ಈ ಸಂಘಟನೆಗೆ ಬಲ ನೀಡುವಂತ ಕೆಲಸ ಮಾಡುತ್ತೇನೆ ಅಂತ ಹೇಳಿ ವಿನಂತಿಸಿಕೊಳ್ತೇನೆ.